ನಮಸ್ಕಾರ. ಇವತ್ತಿನ ವಿಡಿಯೋ ಮೇಲೆ ಕೆಳಗೆ ಹೋಗುತ್ತಿರುವ ಮಾರುಕಟ್ಟೆ ಇನ್ನೆಷ್ಟು ಸಮಯ ಹೀಗೆ ಇರಬಹುದು. ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಡಿಸೆಂಬರ್ 2022ರಿಂದ ಮಾರುಕಟ್ಟೆ ಸತತವಾಗಿ ಕೆಳಗೆ ಹೋಗ್ತಾನೇ ಇದೆ. ಪ್ರತಿ ಸತಿ ಮಾರುಕಟ್ಟೆ ರಿಕವರಿ ಆಗಬೇಕು ಅಂತ ಮೇಲೆ ಹೋಗ್ತಾ ಇದ್ದ ಹಾಗೆ ಮತ್ತೆ ಪುನಃ ಮಾರುಕಟ್ಟೆ ಹೆವಿಯಾಗಿ ಡೌನ್ ಟ್ರೆಂಡ್ ಹೋಗ್ತಾ ಇದೆ. ನಿಮಗೆ ತೋರಿಸ್ಲಿಕ್ಕೋಸ್ಕರ ನಿಫ್ಟಿಯ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಡಿಸೆಂಬರ್ 2022ರಿಂದ ಮಾರ್ಚ್ 2023ರವರೆಗೆ ಹೇಗೆ ಕೆಳಗೆ ಕೆಳಗೆ ಹೋಗ್ತಾ ಇದೆ. ನಿಫ್ಟಿ 18,812ರಲ್ಲಿ ಕ್ಲೋಸ್ ಆಯಿತು ಫಸ್ಟ್ ಡಿಸೆಂಬರ್ 2022ರಲ್ಲಿ. ಇವತ್ತು 4 ತಿಂಗಳ ಮೇಲೆ ನಿಫ್ಟಿ 16,945ರಲ್ಲಿದೆ. ಅರ್ಥ 10% ಕೆಳಗೆ ಹೋಗಿದೆ. ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ನಿಫ್ಟಿ 3 ತಿಂಗಳು ಕೂಡ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಮಾರ್ಚ್ 2023ರಲ್ಲಿ ಇವತ್ತಿನವರೆಗೆ ಆಲ್ರೆಡಿ ನಿಫ್ಟಿ 2.9% ಕೆಳಗೆ ಬಿದ್ದಿದೆ. ಕ್ಲೋಸಿಂಗ್ ನೆಗೆಟಿವ್ ಫಾರ್ 4 ಕಾನ್ಸಿಕ್ಯೂಟಿವ್ ಮಂತ್ಸ್ ಹ್ಯಾಸ್ ಹ್ಯಾಪನ್ಡ್ ಥ್ರೈಸ್ ಸಿನ್ಸ್ ದ ಇಯರ್ 2023 ಇಯರ್ಸ್. ಅಂದರೆ ಕಳೆದ 23 ವರ್ಷದಲ್ಲಿ 4 ತಿಂಗಳು ಸತತವಾಗಿ ನಿಫ್ಟಿ ಕ್ಲೋಸ್ ಆಗಿರೋದು ಬಹಳ ಬಹಳ ವಿರಳ. ಅಂದರೆ ಕೇವಲ 3 ಸತಿ ಆಗಿದೆ. ಕೇವಲ 1994ರಲ್ಲಿ ಬಹಳ ತಿಂಗಳು ಕಂಟಿನ್ಯೂಸ್ ಆಗಿ ನಿಫ್ಟಿ ಕೆಳಗೆ ಬಿದ್ದಿತ್ತು. ಈ ರೀತಿ ತಿಂಗಳು ಮಾರುಕಟ್ಟೆ ಮತ್ತೆ ಬೀಳುವಂತಹದ್ದು ಭಾರತದ ನಿಫ್ಟಿಯ ಚರಿತ್ರೆಯಲ್ಲಿ ಬಹಳ ವಿರಳ. ಈಗ ನಿಫ್ಟಿ ಬೇಕಾದಷ್ಟು ಹೊಸ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕಂದ್ರೆ ಬಹಳಷ್ಟು ತಿಂಗಳುಗಳಿಂದ ಒಂದು ನ್ಯಾರೋ ರೇಂಜ್ನಲ್ಲಿ ಕನ್ಸಲ್ಟೇಷನ್ ಆಗ್ತಾ ಇದೆ. ಈಗ ನಿಮ್ಮ ಮುಂದೆ ಸೆಪ್ಟೆಂಬರ್ 1994 ಟು ಏಪ್ರಿಲ್ 1995 ಹೇಗೆ ಕಂಟಿನ್ಯೂಸ್ ಆಗಿ ಎಷ್ಟೋ ತಿಂಗಳು ಅಂದ್ರೆ 8 ತಿಂಗಳು ಕಂಟಿನ್ಯೂಸ್ ಆಗಿ ನಿಫ್ಟಿ ನೆಗೆಟಿವ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಅಂತ ತೋರಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಹೇಳೋದೇನು ಅಂತಂದ್ರೆ, ಲಾಂಗರ್ ದಿ ಕನ್ಸಲ್ಟೇಷನ್ ದ ಲಾರ್ಜ್ ಮೂವ್ಮೆಂಟ್ ಆನ್ ಅಪ್ ಸೈಡ್ ಆರ್ ಡೌನ್ ಸೈಡ್. ಅಂದರೆ ಜಾಸ್ತಿ ಸಮಯ ಕನ್ಸಲ್ಟೇಷನ್ ಆದ್ರೆ ಅಂದ್ರೆ 8 ತಿಂಗಳು, 10 ತಿಂಗಳು, 15 ತಿಂಗಳು, 20 ತಿಂಗಳು, ಎಷ್ಟು ಜಾಸ್ತಿ ಸಮಯ ಕನ್ಸಲ್ಟೇಷನ್ ಆಗುತ್ತೋ ಅಷ್ಟು ಚಾನ್ಸಸ್ ಮೇಲೆ ಅಥವಾ ಕೆಳಗೆ. ಕೆಲವೊಮ್ಮೆ ಕೆಳಗೆ ಹೋಗ್ಲಿಕ್ಕೆ ಶುರುವಾದ್ರೆ ಅಲ್ಲಿಂದ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾದ್ರೆ ಮತ್ತೆ ತಿರುಗಿ ನಿಮಗೆ ಆ ಲೆವೆಲ್ ಅಲ್ಲಿ ಷೇರುಗಳು ಕೆಳಗೆ ಬರೋದೇ ಇಲ್ಲ. ಆದ್ದರಿಂದ ಪ್ರಶ್ನೆ ಏನು ಅಂತಂದ್ರೆ, ಹೂಡಿಕೆದಾರರಿಗೆ ಎಷ್ಟು ತಾಳ್ಮೆ ಇದೆ ಷೇರುಗಳಲ್ಲಿ ತಿಂಗಳು ಹಣವನ್ನು ಹಾಕೊಂಡು ಹೋಗ್ಲಿಕ್ಕೆ. ನಾವು ನೋಡಿದ ಹಾಗೆ ವೀಕರ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅಂದ್ರೆ ಅವರ ಮೈಂಡ್ ಸೆಟ್ ವೀಕ್ ಆಗಿರುತ್ತೆ. ಷೇರು ಮಾರುಕಟ್ಟೆ ಬಗ್ಗೆ ಅಷ್ಟೊಂದು ನಾಲೆಜ್ ಇರುವುದಿಲ್ಲ. ಅವರು ಇಂತಹ ಸಿಚುವೇಶನ್ ಅಲ್ಲಿ ತಮ್ಮ ಷೇರುಗಳನ್ನು ಲಂಸಮ್ ಆಗಿ ಮಾಡ್ಕೊಳ್ತಾರೆ. ಮತ್ತೆ ಕೇವಲ ಷೇರು ಮಾರುಕಟ್ಟೆ ಬಗೆಗೆ ಎಲ್ಲವನ್ನು ಅರ್ಥ ಮಾಡಿಕೊಂಡವರು ತಮ್ಮ ಷೇರುಗಳನ್ನು ಹಾಗೆಯೇ ಇಟ್ಕೊಂಡಿರ್ತಾರೆ. ಇನ್ನೊಂದಷ್ಟನ್ನು ಖರೀದಿ ಮಾಡ್ತಿರ್ತಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿನ ಲಾಭವನ್ನು ಪಡ್ಕೊಳ್ತಾರೆ. ಆದ್ದರಿಂದ ಷೇರು ಮಾರುಕಟ್ಟೆ ಕನ್ಸಾಲಿಡೇಟಿಂಗ್ ಡೌನ್ವರ್ಡ್ಸ್ ಇದ್ದಾಗ ಬೇಕಾದಷ್ಟು ಹಣವನ್ನು ನೀವು ಹೊಡೆದ್ರೆ ಮುಂದಿನ ದಿನಗಳಲ್ಲಿ ಅಪ್ ಟ್ರೆಂಡ್ ಸ್ಟಾರ್ಟ್ ಆದಾಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಬೇಕಾದಷ್ಟು ಪ್ರಾಫಿಟ್ ಅನ್ನು ಮಾಡುವಂತ ಚಾನ್ಸ್ ಸಿಗುತ್ತೆ. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ ಆಕ್ಷನ್ ಪ್ಲಾನ್ ಏನು ಸದ್ಯಕ್ಕೆ ಅಂತಂದ್ರೆ, ನಿಮ್ಮ ತಾಳ್ಮೆಯನ್ನು ರೂಢಿಸಿಕೊಂಡು ನೀವು ಒಳ್ಳೆಯ ಅವಕಾಶಕ್ಕಾಗಿ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಕಾಯ್ತಾ ಇದ್ರೆ ಮುಂದೆ ಒಂದು ರ್ಯಾಲಿ ಬರ್ಬೋದು. 20-30% ಪ್ರಾಫಿಟ್ ಮಾಡ್ಕೊಳ್ಬಹುದು. ಮತ್ತೆ ದಯವಿಟ್ಟು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಬೈ ಸಿಗ್ನಲ್ ಬರುವವರೆಗೂ ಯಾವ ಶೇರ್ ಅನ್ನು ಬೈ ಮಾಡಲಿಕ್ಕೆ ಹೋಗಬೇಡಿ. ಈಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ನಮ್ಮ ಸಲಹೆ ಏನಿದ್ರೂ ಕೂಡ ಮಾರುಕಟ್ಟೆ ಕೆಳಗೆ ಹೋಗ್ಬೇಕಾದ್ರೆ ಆದಷ್ಟು SIP ಮಾಡ್ಕೊಂಡು ಹೋಗಿ ಮಾರುಕಟ್ಟೆ ಕೆಳಗೆ ಬಿದ್ದಾಗಲೆಲ್ಲ ಬೇಕಾದ್ರೆ ಇನ್ನೊಂದಷ್ಟು ಎಕ್ಸ್ಟ್ರಾ ಹಣ ಇದ್ರೆ ಅದನ್ನು ಹಾಕ್ಬೋದು. ನಾವು ನೋಡಿದ ಹಾಗೆ ಬಹಳಷ್ಟು ಹೂಡಿಕೆದಾರರು ಕಾಯ್ತಾ ಇರ್ತಾರೆ, ಈಗ ಹಾಕೋದಿಲ್ಲ, ಮಾರುಕಟ್ಟೆ 14,000 15,000 ಬಂದ್ಮೇಲೆ ಹಾಕ್ತೇನೆ. ಆ ರೀತಿ ಬರದೇ ಇರಬಹುದು. ಆದ್ದರಿಂದ ಯಾವುದೇ ಒಂದು ಕಾರಣವನ್ನು ಕೊಡದೆ ನಿಮ್ಮ SIPನ ಕಂಟಿನ್ಯೂ ಮಾಡ್ತಾ ಹೋಗಿ. ಮಾರುಕಟ್ಟೆ ಡಲ್ ಅಥವಾ ನೆಗೆಟಿವ್ ಆದಾಗ ಹಣವನ್ನು ಹಾಕೋದು ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣೋದಿಲ್ಲ. ಬ್ಯಾಂಕಿನ FD ಇಡೋಣ ಅನ್ಸುತ್ತೆ. ಆದರೆ ಇಂತಹ ಮುಹೂರ್ತಗಳು ಇನ್ನೊಮ್ಮೆ ಸಿಕ್ಕೋದಿಲ್ಲ.
ಆದ್ದರಿಂದ ನಿಮ್ಮ ಹಣವನ್ನು ಯಾವುದೇ ಕಾರಣವನ್ನು ಕೊಡದೆ SCPಲಿ ಕಂಟಿನ್ಯೂ ಮಾಡಿ ಅಂತ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ. ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಅವರು ಇಂತಹ ವೀಕ್ ಮಾರ್ಕೆಟ್ ಇದ್ದಾಗ ಅದರ ಅಡ್ವಾಂಟೇಜ್ ಅನ್ನು ಪಡ್ಕೊಳ್ತಾರೆ, ಮತ್ತೆ ಕಾಯ್ತಾ ಇರ್ತಾರೆ ಮುಂದೆ ಒಂದು ಒಳ್ಳೆಯ ಆವರೇಜ್ ನಲ್ಲಿ ಷೇರುಗಳನ್ನು ಕ್ರೋಢೀಕರಣ ಮಾಡ್ಕೊಳ್ಳಿಕ್ಕೆ. ಆದ್ದರಿಂದ ಏನೂ ಗೊತ್ತಿಲ್ಲದೆ ಹಣವನ್ನು ಹಾಕಬೇಡಿ, ಅಭಿಮನ್ಯು ತರ ಆಗ್ಬೇಡಿ ಅಂತಲೂ ನಿಮಗೆ ನಾನು ಸಲಹೆ ಕೊಡ್ತಾ ಇದ್ದೇನೆ. ಬಹಳ ಜನ ನಮಗೆ ಇಮೇಲ್ ಅಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾ ಇದ್ದಾರೆ, ನಾವು ಬೇಕಾದಷ್ಟು ಹಣವನ್ನು ಹಾಕಿದ್ವಿ, ಅನ್ಫಾರ್ಚುನೇಟ್ಲಿ ಫಂಡಮೆಂಟಲಿ ವೀಕ್ ಸ್ಟಾಕ್ಸ್ ಅಂತ ಈಗ ಗೊತ್ತಾಯ್ತು. ಆದ್ರಿಂದ ನಮ್ಮ ಸಲಹೆ, ದಯವಿಟ್ಟು ಎಲ್ಲವನ್ನು ಅರ್ಥ ಮಾಡಿಕೊಂಡ ಮೇಲೆ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿ. ಇವತ್ತಿನ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಷೇರು ಮಾರುಕಟ್ಟೆಯ ಹೂಡಿಕೆ 3 ಲಕ್ಷಕ್ಕಿಂತ ಜಾಸ್ತಿ ಇದೆಯಾ? ಎಸ್ ಆರ್ ನೋ ಅಂತ ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ವಿಡಿಯೋ ನಿಮಗೆ ಚೆನ್ನಾಗಿ ಕಂಡು ಬಂದ್ರೆ, ಇಲ್ಲಿರುವ ಎಲ್ಲಾ ಪಾಯಿಂಟ್ಸ್ ಸರಿಯಾಗಿದೆ ಅಂತ ಕಂಡು ಬಂದ್ರೆ ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.